ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ರಾಜ್ಯಪಾಲರಿಗೆ ಅವಮಾನ ಮಾಡಿದ ಕಾಂಗ್ರೆಸ್ ಕ್ರಮವನ್ನು ಖಂಡಿಸಿ ಹಾಗೂ ಮೂಡಾ ಹಗರಣದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಇಂದು ಜಿಲ್ಲಾ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ರಾಜ್ಯಪಾಲರಿಗೆ ಅವಮಾನ ಮಾಡಿದ ಕಾಂಗ್ರೆಸ್ ಕ್ರಮವನ್ನು ಖಂಡಿಸಿ ಹಾಗೂ ಮೂಡಾ ಹಗರಣದಲ್ಲಿ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಬಿಜೆಪಿ ಮುಖಂಡರು ಆಗ್ರಹಿಸಿದರು. ಅದಲ್ಲದೆ ಕೆಲವೆಡೆ ರಾಜ್ಯಪಾಲರ ಭಾವಚಿತ್ರವನ್ನು ದಹಿಸಲಾಗಿದ್ದು, ಇದಲ್ಲದೆ ಸಚಿವರಾದ ಜಮೀರ್ ಅಹಮದ್, ಕೃಷ್ಣ ಬೈರೇಗೌಡ, ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಮೊದಲಾದವರು ರಾಜ್ಯಪಾಲರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ. ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ಅವರು ಪ್ರಧಾನಿಯವರ ವಿರುದ್ಧ ಆಕ್ಷೇಪಾರ್ಹವಾಗಿ ಮಾತನಾಡಿದ್ದಾರೆ. ಹಿಂಸೆಗೆ ಪ್ರಚೋದಿಸುವ ಹೇಳಿಕೆಯನ್ನು ಕಾಂಗ್ರೆಸ್ಸಿಗರು ನೀಡುತ್ತಿದ್ದು, ಇದರ ವಿರುದ್ಧ ಪೊಲೀಸ್ ಇಲಾಖೆಯು ಸ್ವಯಂ ಪ್ರೇರಿತ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಅಮರನಾಥ್ ಪಾಟೀಲ್, ಶರಣಪ್ಪ ತಳವಾರ್, ಅವಣ್ಣ ಮ್ಯಾಕೆರಿ, ಶಿವರಾಜ್ ಪಾಟೀಲ್ ರದ್ದೇವಡ್ಗಿ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಇವತ್ತು ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ಕರೆ ಕೊಟ್ಟಿದ್ದರು. ಎಲ್ಲ ನಾವು ಪಕ್ಷ ಕಡೆಯಿಂದ ಎಲ್ಲ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ. ಯಾಕಂದರೆ ಹಿಂದಿನ ಒಂದು 10 ದಿನ ಹಿಂದೆ ನಾವು ಯಾವಾಗ ಪಾದಯಾತ್ರೆ ಮಾಡಿದ್ವಿ ಅವಾಗ ಅಂದ್ಕೊಂಡಿದ್ದೀವಿ ರಾಜೀನಾಮೆ ಕೊಡ್ತಾರಂತ. ಆದರೆ ಈ ಸರ್ಕಾರ ಏನೋ ಬಂಡತನ ತೋರಿಸ್ತಾ ಇದೆ. ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡ್ತಾ ಇಲ್ಲ. ಮತ್ತು ಅದು ಇಲ್ಲದೆ ಇನ್ನೂ ನಮ್ಮ ಸನ್ಮಾನ್ಯ ರಾಜ್ಯಪಾಲರಿಗೆ, ಯಾರು ರಾಜ್ಯಪಾಲ ಅಂದರೆ ಪ್ರೆಸಿಡೆಂಟ್ ಆದಮೇಲೆ ನೆಕ್ಸ್ಟ್ ಪ್ರತಿನಿಧಿ, ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ಪೋಸ್ಟ್, ಅದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ಅದು ಅವ್ರಿಗೆ ಕಾಂಗ್ರೆಸ್ ಶಾಸಕರು ಎಲ್ಲ ಅವಮಾನ ಮಾಡ್ತಾಯಿದ್ದಾರೆ, ಏಕವಚನದಲ್ಲಿ ಬೈತಿದ್ದಾರೆ. ಮತ್ತು ಬಾಂಗ್ಲಾದೇಶಲ್ಲಿ ಏನು ಸಿಚುವೇಶನ್ ಇದೆ ಆ ಥರ ಸಿಚುವೇಶನ್ ಮಾಡ್ತೀವಂತ ಕೆಲವರು ಶಾಸಕರು ಈ ಥರ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಖಂಡಿಸ್ತೀವಿ. ಇಂಥ ಮಾತಾಡಬಾರ್ದು. ಯಾಕಂದರೆ ರಾಜ್ಯಪಾಲರು ಯಾವುದೇ ಪಕ್ಷ ಸೀಮಿತ ಅಲ್ಲ. ಅವರು ಒಂದು ಸಂವಿಧಾನ ಹುದ್ದೆಯಿಂದ ಇಲ್ಲಿ ಗವರ್ನರ್ ರೂಲ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಕೂಡ ಏನು ಕಾನೂನುಬದ್ಧವಾಗಿ ಏನು ಆಗಬೇಕು, ಏನು ಕ್ರಮಗಳಿದೆ ಅದು ತೊಗೋಬೇಕಾಗಿದೆ ಅಷ್ಟೇ. ಅದು ಆ ಥರ ತೊಗೋತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರಿಗೂ ಪ್ರಾಸಿಕ್ಯೂಷನ್ಗೆ ಅವ್ರಿಗೆ ಆರೋಪಿ ಅಂತ ಹೇಳಿದ್ರು ರಾಜ್ಯಪಾಲರು. ತನಿಖೆ ಆಗಲಿ ಅಂತ ಅಷ್ಟೇ ಹೇಳಿದ್ದಾರೆ. ಆರೋಪಿ ಅಂತ ರಾಜ್ಯಪಾಲರು ಹೇಳಿಲ್ಲ. ತನಿಖೆ ಆಗಲಿ ಅಂತ ಅಷ್ಟೇ ಹೇಳಿದ್ದಾರೆ. ಅದಕ್ಕೆ ನಾವು ಮುಖ್ಯಮಂತ್ರಿಗೆ ಅದೇ ನಾವು ಹೇಳ್ತೀವಿ, ರಾಜೀನಾಮೆ ಕೊಡಬೇಕು ಅಂತ. ಯಾಕಂದರೆ ಮುಖ್ಯಮಂತ್ರಿ ಇದ್ದರೆ ಅವರು ತನಿಖೆ ಆಗಬೇಕಿದ್ರೆ ಕರೆಕ್ಟಾಗಿ ತನಿಖೆ ಆಗಲ್ಲ. ಯಾಕಂದರೆ ಹೆದರಿಕೆನೂ ಇರುತ್ತೆ ಕೆಲವು ಸಾರಿ, ಮತ್ತು ಪವರ್ ಮಿಸ್ಯೂಸು ಮಾಡ್ಬೋದು. ಅದಕ್ಕೆ ರಾಜೀನಾಮೆ ಕೊಟ್ಟು ಏನಾದರೂ ಅದು ತನಿಖೆಯಲ್ಲಿ ಏನಾದರೂ ಕ್ಲೀನ್ ಚೀಟ್ ಬಂದರೆ ನಮಗೇನು ಏನಿಲ್ಲ, ಬೇಕಿದ್ರೆ ಇನ್ನೊಂದು ಸರಿ ಬೇಕಿದ್ರೆ CM ಆಗಿ ಕಂಟಿನ್ಯೂ ಮಾಡಲಿ. ಅದೇ ಆದರೆ ಇವಾಗ ರಾಜೀನಾಮೆ ಕೊಟ್ಟು ತನಿಖೆ ಆದಮೇಲೆ ಏನು ಬರುತ್ತೆ, ಏನು ರಿಪೋರ್ಟ್ ಬರುತ್ತೆ ಅದ್ರ ಮೇಲೆ ನಾವು ಅದೇ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ. ನಾವು ಕೂಡ ನಿನ್ನೆ DIG DGP ಡೈರೆಕ್ಟರ್ ಜನರಲ್ ಪೊಲೀಸ್ ಅವ್ರಿಗೆ ಹತ್ರ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಸುವೋಮೋಟೋ ಕೇಸ್ ಆಗಬೇಕಂತ ಕೊಟ್ಟಿದ್ದೀವಿ. ಯಾಕಂದರೆ ರಾಜ್ಯಪಾಲ ಮೇಲೆ ಯಾರೇ ಇರಲಿ ಆ ಥರ ಹೇಳಿಕೆ ಕೊಡಬಾರ್ದು. ಯಾರಾದರೂ ಕೊಟ್ಟಿದ್ದರೆ ಅವ್ರಿಗೆ ಸುವೋಮೋಟೋ ಕೇಸ್ ಆಗಬೇಕು. 7 ವರ್ಷ ಜೈಲ್ ಸಜೆನೂ ಇದೆ ಅವ್ರಿಗೆ. ಕಾನ್ಸ್ಟಿಟ್ಯೂಷನಲ್ಲಿ 7 ವರ್ಷ ರಾಜ್ಯಪಾಲರಿಗೆ, ಪ್ರೆಸಿಡೆಂಟ್ಗೆ ಯಾರಾದರೂ ಆ ಥರ ಹೇಳಿಕೆ ಕೊಟ್ಟರೆ ಅವ್ರ ಮೇಲೆ ಕ್ರಮ ಆಗಬೇಕಂತ ಸಂವಿಧಾನದಲ್ಲೂ ಇದೆ. ಅದಕ್ಕೆ ಆ ಪ್ರಕಾರ ನಡಿಬೇಕು ಅಂತ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ರಾಜ್ಯಾದ್ಯಂತ ಮಾನ್ಯ ವಿಜೇಂದ್ರ, ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಒಂದು ಆದೇಶದ ಮೇರೆಗೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ನಾವು ಈ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ. ನಮ್ಮ ಪ್ರತಿಭಟನೆಯ ಮುಖ್ಯ ಉದ್ದೇಶ ಮಾನ್ಯ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು ಅಂತದಂದರೆ, ಈಗಾಗಲೇ ರಾಜ್ಯಪಾಲರು ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಆಗಲಿ, ಪ್ರಾಸಿಕ್ಯೂಷನ್ ಆಗಲಿ ಅಂತ ಅನುಮತಿ ಕೊಟ್ಟಿದ್ದಾರೆ. ಒಬ್ಬರು ಮುಖ್ಯಮಂತ್ರಿ ಇರಲಿ ಅಥವಾ ಒಬ್ಬ ಶಾಸಕ ಮಂತ್ರಿಗಳ ಮೇಲೆ ಇವತ್ತು ಏನಾರು ಈ ಥರ ಮಂತ್ರಿಗಳ ಮೇಲೆ ಅಥವಾ ಮುಖ್ಯಮಂತ್ರಿಗಳ ಮೇಲೆ ಈ ಥರ ಏನಾರೇ ಪ್ರಾಸಿಕ್ಯೂಟ್ ಮಾಡಬೇಕಾದ್ರೆ ಗವರ್ನರ್ ಅದಕ್ಕೆ ಅನುಮತಿ ಕೊಡಬೇಕು. ಆ ಕಾರಣದಿಂದ ಗವರ್ನರ್ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ. ಗವರ್ನರ್ ಅನುಮತಿ ಕೊಟ್ಟಾದ ಮೇಲೆ ನೀವು ಮಾಡಬೇಕಾಗಿತ್ತೇನು, ಲೆಟ್ ದ ಇನ್ವೆಸ್ಟಿಗೇಷನ್ ಟೇಕ್ಸ್ ಪ್ಲೇಸ್ ಇನ್ ಅ ನೈಸ್ ವೇ. ನೀವು ಯಾವುದೂ ಕಾಗದ ಪತ್ರವನ್ನು ನಿಮ್ಮ ವಶಕ್ಕೆ ಪಡೆದು ನೀವು ಆ ಇನ್ವೆಸ್ಟಿಗೇಷನ್ಗೆ ಒತ್ತಡ ಹಾಕಿ ಮತ್ತೇನೋ ಮಾಡಬಾರ್ದಂತ ಅನ್ನೋ ಕಾರಣಕ್ಕೆ ಇವತ್ತು ನಿಮ್ಮಂಥ
ನೀವು ಯಾವ ಸ್ಥಾನದಲ್ಲಿದ್ದೀರಿ, ಮುಖ್ಯಮಂತ್ರಿ ಸ್ಥಾನಗಳಲ್ಲಿದ್ದಂಥವರು ನೀವು ರೆಸಿಗ್ನೇಷನ್ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಇವತ್ತು ನಾವು ಸಿದ್ದರಾಮಯ್ಯ ಅವ್ರಿಗೆ ನಾವು ಪ್ರಶ್ನೆ ಮಾಡ್ತೀವಿ, ಇದೇ ರೀತಿಯ ಒಂದು ವಿಚಾರವನ್ನು ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ನಡೆದಿತ್ತು. ಹಾಗೂ ಕೂಡ ಹಂಸರಾಜ್ ಭರದ್ವಾಜ್ ಅವರು ರಾಜ್ಯಪಾಲರು ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಒಟ್ಟಾರೆ ಪ್ರಾಸಿಕ್ಯೂಷನ್ ಸಲುವಾಗಿ ಅನುಮತಿ ಕೊಟ್ಟರು. ತಕ್ಷಣ ನಮ್ಮ ಪಕ್ಷ ಅವರಿಗೆ ಯಡಿಯೂರಪ್ಪನವ್ರಿಗೆ ಆದೇಶ ಮಾಡಿದರು, ನೀವು ರಾಜೀನಾಮೆ ಕೊಡಬೇಕಂತೇಳಿ. ತಕ್ಷಣವೇ ಮಾನ್ಯ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟರು. ನೀವು ನಾವು ಕಲಂಕರಂತ ನಾವು ಹೇಳ್ತಿರ್ಬೇಕು, ಆದರೆ ಯು ಪ್ರೂವ್ ಯುವರ್ ಸೆಲ್ಫ್. ನೀವು ಇವು ಎಲ್ಲ ಕಾನೂನಿನ ಏನು ಕ್ರಮಗಳನ್ನು ಅಥವಾ ಇನ್ವೆಸ್ಟಿಗೇಷನ್ಕ್ಕೆ ನೀವು ಅದ್ರ ಮುಂದೆ ಬರ್ರಿ. ಬಂದಾದ್ಮೇಲೆ ಇನ್ವೆಸ್ಟಿಗೇಷನ್ ಆಗಲಿ, ನ್ಯಾಯಯುತವಾಗಿ ಇನ್ವೆಸ್ಟಿಗೇಷನ್ ಪ್ರಾಸಿಕ್ಯೂಷನ್ ಆದಮೇಲೆ ಯು ಪ್ರೂವ್ ಯುವರ್ ಸೆಲ್ಫ್ ದ್ಯಾಟ್ ನೀವು ಅದನ್ನು ಹಗರಣ ಮಾಡಿಲ್ಲ ಅಂತ. ಮತ್ತೆ ಮುಂದೆ ನೀವು ಕುರ್ಚಿ ಮೇಲೆ ಬರ್ರಿ, ನಾವೇನು ಅದಕ್ಕೆ ತಡೆ ಮಾಡೋದಿಲ್ಲ. ಆದರೆ ಇವತ್ತು ರಾಜ್ಯಪಾಲರು ಇವತ್ತು ಅನುಮತಿ ಕೊಟ್ಟಿದ್ದಾರೆ ಅಂತಂದರೆ ಇವತ್ತು ಯಾವುದೂ ಆ ರೀತಿಯ ಘಟನೆಗಳಿಂದ ನಿಮ್ಮಿಂದ ಆಗಬಾರ್ದು ಅಂತ ಹೇಳುವಂಥ ಒಂದು ಕಾರಣಕ್ಕೆ ನೀವು ರಾಜೀನಾಮೆ ಕೊಡಬೇಕು, ಸಂವಿಧಾನಕ್ಕೆ ಎತ್ತಿಡಿಬೇಕು. ಇಲ್ಲಾಂದರೆ ಕಾಂಗ್ರೆಸ್ ಬರೀ ಭ್ರಷ್ಟ ಅಷ್ಟೇ ಅಲ್ಲ, ಇವ್ರ ಕಾನ್ಸ್ಟಿಟ್ಯೂಷನ್ಗೆ ಇವ್ರು ಕಿಮ್ಮತ್ತಿಡಲ್ಲ ಅಂತ ಅನ್ನುವಂಥದ್ದು ನಾವು ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯ ಅವ್ರಿಗೆ ಹೇಳಬೇಕಾಗುತ್ತೆ. ತಕ್ಷಣ ತಾವು ರಾಜೀನಾಮೆ ಕೊಡಬೇಕಂತ ನಾನು ಈ ಮುಖಾಂತರ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.